ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಭವಾನಿ ಹರಿಪ್ರಸಾದ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ, ಇವತ್ತು ನನ್ನ 4ನೇ ದಿನದ ಧನುರ್ಮಾಸ ಪೂಜೆ. ಸೊ ಈಗ ಆಲ್ರೆಡಿ ನಾನು ನಮ್ಮ ಮನೆಯಲ್ಲಿ ಪೂಜೆನ ಮಾಡಿದೆ. ಈಗ ಹೊರಡಬೇಕು. ಬನ್ನಿ ಟೆಂಪಲ್ಗೆ ಹೋಗಿ ವ್ಲಾಗ್ನ ಶುರು ಮಾಡ್ತೀನಿ. ದೇವಸ್ಥಾನಕ್ಕೆ ಬಂದ ತಕ್ಷಣವೇ ಎಳ್ಬತ್ತಿ ತೊಗೊಂಡು ಒಳಗೆ ಎಂಟ್ರಾದೆ. ಸೊ ದೇವ್ರ ಪಲ್ಲಕ್ಕಿ ಬರ್ತಾ ಇತ್ತು. ಸೊ ಅದು ದೇವಸ್ಥಾನದ ಸುತ್ತ ಒಂದು ಪ್ರದಕ್ಷಿಣೆ ಬಂದು ನಂತರ ದೇವಸ್ಥಾನದ ಒಳಗೆ 3 ಪ್ರದಕ್ಷಿಣೆನ ಹಾಕುತ್ತೆ. ದೇವಸ್ಥಾನಕ್ಕೆ ಬರ್ತಾ ಇದ್ದಾಗೆ ದೇವರೇ ಎದುರಿಗೆ ಬಂದಾಗ ಎಷ್ಟು ಖುಷಿ ಆಗುತ್ತೆ ಅಲ್ವಾ? ದೇವರು ಪ್ರತ್ಯಕ್ಷ ಆದಷ್ಟು ನನಗೆ ಸಖತ್ ಖುಷಿ ಆಯಿತು. ಸೊ ಈ ರೀತಿ ಪಲ್ಲಕ್ಕಿ ಆಚೆ ಬರ್ತಾ ಇದ್ದಾಗೆ ಭಕ್ತಾದಿಗಳೆಲ್ಲ ಪಲ್ಲಕ್ಕಿ ಹಿಂದೆ ಹೋಗ್ತಾರೆ. ಆ ಸರೌಂಡಿಂಗು ಒಂದು ರೌಂಡ್ ಬರುತ್ತೆ ದೇವಸ್ಥಾನದ ಸರೌಂಡಿಂಗ್. ನಂತರ ದೇವಸ್ಥಾನದೊಳಗೆ 3 ಪ್ರದಕ್ಷಿಣೆಗಳನ್ನ ಹಾಕುತ್ತೆ. ಎಷ್ಟು ಭಕ್ತಾದಿಗಳು ಸೇರಿದ್ದಾರೆ ನೋಡಿ ದೇವಸ್ಥಾನದಲ್ಲಿ. ದೇವರ ಪಲ್ಲಕ್ಕಿ ಹೋಗ್ತಾ ಇದ್ದಾಗೆ ನಾನು ಸಹ ಒಳಗೋಗಿ ಪ್ರದಕ್ಷಿಣೆ ಹಾಕೋಣ ಅಂತ ಹೇಳಿ ಹೊರಟೆ. ಸೊ ನಾನು ಈಗ ಬನ್ನಿ ಮರನ ಪ್ರದಕ್ಷಿಣೆ ಹಾಕಿದೆ. ಅರಳಿ ಮರದ ಕೆಳಗೆ ನಾಗರ ಪಂಚಮಿ ವಿಗ್ರಹಗಳು ಸಹ ಇವೆ. ಅದರ ಸುತ್ತಲೂ ಸಹ ನಾನು 3 ಸುತ್ತುಗಳನ್ನು ಪ್ರದಕ್ಷಿಣೆ ಹಾಕಿದೆ. ಬೇವಿನ ಮರಕ್ಕೂ ಸಹ ನಾನು 3 ಪ್ರದಕ್ಷಿಣೆಗಳನ್ನ ಹಾಕಿದೆ. ಇಲ್ಲಿ ಸುಮಾರು ಮರಗಳಿವೆ. ಇಲ್ಲಿ ಹತ್ತಿ ಮರಕ್ಕೂ ಸಹ ನಾನು ಪ್ರದಕ್ಷಿಣೆಯನ್ನು ಹಾಕಿದೆ. ನೋಡಿ, ದೇವಸ್ಥಾನಕ್ಕೆ ಬರೋದ್ರಿಂದ ನಾವು ಎಲ್ಲ ಮರಗಳ ಬಗ್ಗೆನೂ ತಿಳ್ಕೊಬೋದು. ನಂತರ ಬಂದರೆ ತಾರೆ ಮರಕ್ಕೂ ಸಹ ನಾನು ಪ್ರದಕ್ಷಿಣೆಯನ್ನು ಹಾಕಿದೆ. ಅಲ್ಲಿಂದ ಬಂದರೆ ದೇವ್ರದ್ದು ಗಂಧ ಇಟ್ಟಿರ್ತಾರೆ ಈ ಥರ. ಅಲ್ಲಿ ಒಂದು ಮಿರರ್ ಸಹ ಇದೆ, ನಾವು ಅಲ್ಲಿ ಗಂಧವನ್ನು ಹಾಕ್ಕೊಳ್ಬೋದು. ನೆಕ್ಸ್ಟು ನಮ್ಮ ಬಾಸ್ ಹತ್ರ ಬಂದೆ.
ಪಲ್ಲಕ್ಕಿ ಈಗಾಗಲೇ ಒಂದು ಬಾರಿ ಹೋಗಿತ್ತು, ಈಗ ಎರಡನೇ ಬಾರಿ ಬರ್ತಾ ಇದೆ. ಸೊ ಒಟ್ಟು 3 ಪ್ರದಕ್ಷಿಣೆಗಳನ್ನ ಹಾಕುತ್ತೆ. ದೇವಸ್ಥಾನದೊಳಗೆ ಹೋಗಿ ಪಲ್ಲಕ್ಕಿ ಸ್ಥಾಪನೆ ಆಗೋ ತನಕನೂ ಪ್ರಸಾದವನ್ನು ವಿತರಣೆ ಮಾಡೋದಿಲ್ಲ. ನಾನು ಅಷ್ಟೊತ್ತಿಗೆ 9 ಸುತ್ತುಗಳನ್ನ ಎಳ್ಬತ್ತಿ ಹತ್ಸೋಣ ಅಂತ ಹೇಳಿ ನಾನು ಪ್ರದಕ್ಷಿಣೆ ಹಾಕ್ತಾ ಇದ್ದೆ. ಎಳ್ಬತ್ತಿ ಹತ್ತಿಸೋದ್ರಿಂದ ನಮ್ಮ ಕಷ್ಟಗಳೆಲ್ಲ ಎಳ್ಳೂರ್ದಾಗ ಉರ್ಕೊಳ್ಳಿ ಅಂತ ಹೇಳಿ ಎಳ್ಬತ್ತಿನ ಹತ್ತಿಸೋದು. ಸೊ ಇದು ಅವಾಗಿಂದನೂ ನೋಡ್ಕೊಂಡು ಬಂದಿದೆ, ಹಾಗಾಗಿ ನಾನು ಸಹ ಎಳ್ಬತ್ತಿನ ತಗೊಂಡು ಈ ರೀತಿ ನಮ್ಮ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡು ಅಂತ ಕೇಳ್ಕೊಳ್ತಾ 9 ಸುತ್ತಿಗೆ 9 ಎಳ್ಬತ್ತಿನ ನಾನು ಹತ್ತಿಸ್ತೀನಿ. ನವಗ್ರಹ ಪ್ರದಕ್ಷಿಣೆ ಹಾಕಿದ್ಮೇಲೆ ನಂತರ ನಾನು ಹೋಗಿದ್ದು ದೇವಸ್ಥಾನದೊಳಗೆ. ದೇವರ ಪಲ್ಲಕ್ಕಿ ಬಂದು ಈ ರೀತಿ ಪ್ರತಿಷ್ಠಾಪನೆ ಆದಮೇಲೆ ಮಹಾಮಂಗಳಾರತಿಯನ್ನು ಮಾಡ್ತಾರೆ. ಮಂಗಳಾರತಿ ಎಲ್ಲ ಆದಮೇಲೆ ಎಲ್ಲ ಭಕ್ತಾದಿಗಳಿಗೂ ಪ್ರಸಾದವನ್ನು ವಿತರಣೆ ಮಾಡೋದು. ನಾನು ಸಹ ಮಹಾಮಂಗಳಾರತಿಯನ್ನು ತಗೊಂಡೆ. ಒಂದೊಂದು ದಿನ ಒಂದೊಂದು ರೀತಿಯ ಅಲಂಕಾರವನ್ನು ಮಾಡ್ತಾರೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ದೇವರು. ಈಗ 7 ಗಂಟೆ ಆಗಿದೆ, ನೋಡ್ತಾ ಇರ್ಬೋದು ನೀವು. ಸೊ ಅಲ್ಲೇ ಅರಿಶಿನ ಕುಂಕುಮನ ಕೊಟ್ಟರು. ಅವ್ರದ್ದು 5 ದಿನ ಕಂಪ್ಲೀಟ್ ಆಗಿರೋರು ಈ ರೀತಿ ಕೊಡ್ತಾರೆ. ಎಲೆ ಅಡಿಕೆ, ಬಾಳೆಹಣ್ಣು, ಬಳೆ, ಹಾಗೆ ಎಳ್ಳಿನ ಪ್ಯಾಕೆಟ್ ಸಹ ಕೊಟ್ಟರು. ನೀಲಾಂಜನ ಸಮಾಭಾಸಂ ರವಿಪುತ್ರ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ. ದೇವ್ರ ದರ್ಶನ ಪಡ್ಕೊಂಡು ನಾನು ಸ್ವಲ್ಪ ಹೊತ್ತು ದೇವಸ್ಥಾನದೊಳಗೆ ಕೂತ್ಕೊಂಡೆ. ದೇವಸ್ಥಾನಕ್ಕೆ ಬಂದಮೇಲೆ ಈ ರೀತಿ ಸ್ವಲ್ಪ ಹೊತ್ತು ದೇವಸ್ಥಾನದೊಳಗೆ ಕೂತಿದ್ದು ಹೋಗಬೇಕು ಅನ್ನೋದು ವಾಡಿಕೆ ಇದೆ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್. ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನೂ ಹೆಚ್ಚಿನ ವ್ಲಾಗ್ಸ್ನ ಅಪ್ಲೋಡ್ ಮಾಡೋಕ್ಕೆ ನಮಗೂ ಖುಷಿಯಾಗುತ್ತೆ. ನಂತರ ನಾನು ಬಂದಿದ್ದು ಪ್ರಸಾದ ತಗೊಳ್ಳೋಕ್ಕೆ. ಸೊ ಇವತ್ತು ಚಿತ್ರಾನ್ನ ಸಿಕ್ತು. ನೆಕ್ಸ್ಟ್ ನಾನು ಬಂದಿದ್ದು ರಾಮಸೀತಾ ಟೆಂಪಲ್. ಇವತ್ತಿಗೆ ನನಗೆ 4ನೇ ದಿನದ ಧನುರ್ಮಾಸ ಪೂಜೆ. ಸೊ ಟೆಂಪಲ್ ಒಳಗೆ ಬಂದರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ. ದೇವ್ರನ್ನ ನೋಡ್ತಾ ಇದ್ದಾಗೇ ಒಂದು ಖುಷಿ ಅಂತ ಅನಿಸುತ್ತೆ. ಇಲ್ಲೇ ಪಕ್ಕದಲ್ಲೂ ಸಹ ರಾಮಸೀತೆಯ ಒಂದು ವಿಗ್ರಹವಿದೆ, ಗಣಪತಿದ ಮಡಗಿ. ಅದರ ಪಕ್ಕದಲ್ಲೇ ರಾಮ, ಸೀತಾ, ಲಕ್ಷ್ಮಣ, ಹಾಗೆ ನಮ್ಮ ಬಾಸ್ ಆಂಜನೇಯ ಸ್ವಾಮಿ ಸಹ ಇಲ್ಲಿದ್ದಾರೆ ನೋಡಿ. ನಮ್ಮ ಬಾಸ್ ಇಲ್ಲೂ ಸಹ ನಾನು 3 ಪ್ರದಕ್ಷಿಣೆಗಳನ್ನ ಹಾಕಿದೆ. ನಂತರ ತೀರ್ಥ ತಗೊಂಡು ಪ್ರಸಾದ ಸಿಕ್ತು ನನಗೆ. ಸೊ ಪೊಂಗಲ್ ಮಾಡಿದರು ಇಲ್ಲಿ. ಅಲ್ಲಿಂದ ನಾನು ಬಂದಿದ್ದು ನೆಕ್ಸ್ಟ್ ಟೆಂಪಲ್ ಬಂದು ನಮ್ಮ ಚಾಮುಂಡೇಶ್ವರಿ ಅಮ್ಮನವರ ಟೆಂಪಲ್. ನಂತರ ನಾನು ಬಂದ ದೇವಸ್ಥಾನ ವೀರಾಂಜನೇಯ ಸ್ವಾಮಿ ಸನ್ನಿಧಿಗೆ.
ಇವತ್ತು ಸಹ ಬಾಗಿಲು ಹಾಕಿದ್ದಾರೆ, ಆದರೂ ಬನ್ನಿ ಒಳಗೆ ನೋಡಿಕೊಂಡು ದೇವ್ರ ದರ್ಶನ ಮಾಡೋಣ. ಸೊ ಬಾಸ್ ನೋಡ್ತಾ ಇದ್ರೆ ಏನೋ ಒಂದು ಸ್ಟ್ರೆಂತ್ ಅಂತ ಅನಿಸುತ್ತೆ ನನಗೆ. ಆಂಜನೇಯನ ಟೆಂಪಲ್ ಇವತ್ತು ಸಹ ಕ್ಲೋಸ್ ಮಾಡಿದ್ದಾರೆ, ಪೂಜೆ ಮಾಡಿದ್ದಾರೆ ಶನಿವಾರ. ಸೊ ಆದರೆ ಇವತ್ತು ಬಾಗಿಲು ತೆಗೆದಿಲ್ಲ. ಅಲ್ಲಿಂದ ಮನೆಗೆ ಬಂದಾಗ ಒಂದು ಏನೋ ಪಾಸಿಟಿವ್ ಮೂಡ್ ಅಂತ ಅನ್ನಿಸುತ್ತೆ. ದೇವಸ್ಥಾನದಿಂದ ಮನೆಯೊಳಗೆ ಎಂಟ್ರ್ ಆದ ತಕ್ಷಣವೇ ಎಷ್ಟು ಚೆನ್ನಾಗಿ ದೇವ್ರ ಮನೆ ಕಾಣಿಸುತ್ತೆ ಅಲ್ವಾ. ಸೊ ಹೇಗೆ ಕಾಣಿಸ್ತಾ ಇದೆ ನನ್ನ ಸ್ಯಾರಿ? ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಹೆಂಗೆ ಮಾಡ್ತಾ ಇದ್ದೀನಿ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್ ಆ್ಯಂಡ್ ಬೈ ಬಾಯ್.